ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ವಿಡಿಯೋದಲ್ಲಿ ಏನ್ ಮಾಡಿವಿ ಅಂತಂದ್ರೆ ರಾಷ್ಟ್ರಪತಿಯ ಮಹಾಭಿಯೋಗ ಪ್ರಕ್ರಿಯೆಯ ಬಗ್ಗೆನ ಚರ್ಚೆಯನ್ನ ಆರಂಭಿಸಿವಿ. ಯಾವುದು ಮಹಾಭಿಯೋಗ, ಇಂಪೀಚ್ಮೆಂಟ್. ಈ ಪ್ರಕ್ರಿಯೆಯನ್ನ ಹೆಂಗ್ ಸ್ಟಾರ್ಟ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 61 ಸಬ್ ಕ್ಲಾಸ್ 1 ಹೇಳ್ತೈತಿ ಅಂತ ಹೇಳಿವಿ. ಏನ್ ಹೇಳ್ತೈತಿ ಆರ್ಟಿಕಲ್ 61 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಯ ಮಹಾಭಿಯೋಗ ಪ್ರಕ್ರಿಯೆಯನ್ನ ಕೇವಲ ಸಂಸತ್ತಿನ ಯಾವುದೇ ಸದನದಲ್ಲಿಯೂ, ಒಂದೇದೇನು ಅಂದ್ರೆ ಸಂಸತ್ತು ಆರಂಭಿಸಬಹುದು ಮಹಾಭಿಯೋಗ ಪ್ರಕ್ರಿಯೆಯನ್ನ. ಕಾರಣ ಏನಪ್ಪಾ ಅಂತಂದ್ರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉಲ್ಲಂಘನೆಯ ಕೇವಲ ಕಾರಣದಿಂದ, ಬೇರೆ ಯಾವ ಕಾರಣ ಇಲ್ಲ. ದ ಓನ್ಲಿ ರೀಸನ್ ಈಸ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆಮೇಲೆ ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ಸಂಸತ್ತಿನ ಯಾವುದೇ ಸದನದಲ್ಲಿ ಇದನ್ನು ಇನಿಷಿಯೇಟ್ ಮಾಡಬಹುದು. ಲೋಕಸಭೆಯಲ್ಲಿ ಆಗಬಹುದು ಅಥವಾ ರಾಜ್ಯಸಭೆಯಲ್ಲಿ ಆದ್ರೂ ಆಗಬಹುದು. ಇದನ್ನ ಯಾಕೆ ಬರೀತಾರೆ? ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಕ್ಯಾನ್ ಇನಿಷಿಯೇಟ್ ದಿ ಇಂಪೀಚ್ಮೆಂಟ್ ಪ್ರೊಸೀಜರ್ ಅಂತೇಳಿ ಯಾಕೆ ಬರೀತಾರೋ ಅಂತಂದ್ರೆ ಕೆಲವೊಂದಿಷ್ಟು ಟೈಮು ಕೆಲವೊಂದಿಷ್ಟು ಹಕ್ಕುಗಳು ಅಥವಾ ಅಧಿಕಾರಗಳು ಲೋಕಸಭೆಗೆ ಅಷ್ಟೇ ಅದಾವು, ರಾಜ್ಯಸಭೆಗೂ ಕೆಲವೊಂದಿಷ್ಟು ಅಧಿಕಾರಗಳು ಅಂದ್ರೆ ರಾಜ್ಯಸಭೆಯನ್ನ ಮಾಡಬೇಕು ಅಂತ ಐತಿ, ಲೋಕಸಭೆನ ಆ ಕೆಲಸ ಮಾಡಬೇಕು ಅಂತ ಐತಿ. ಹಂಗ ಇಲ್ಲಿ ಮಹಾಭಿಯೋಗ ಪ್ರಕ್ರಿಯೆಯನ್ನ ಇವರ ಮಾಡ್ಬೇಕಂತ ಏನಿಲ್ಲ, ಯಾರಾದ್ರೂ ಇನಿಷಿಯೇಟ್ ಮಾಡಬಹುದು. ಯಾರು? ರಾಜ್ಯಸಭೆದವರಾದ್ರೂ ಆಗಬಹುದು, ಇಲ್ಲ ಲೋಕಸಭೆದವರಾದ್ರೂ ಆಗಬಹುದು. ಇದು ಆರ್ಟಿಕಲ್ 61 ಸಬ್ ಕ್ಲಾಸ್ 1 ಹೇಳ್ತೈತಿ. ಇನ್ನು ಆರ್ಟಿಕಲ್ 61 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತ ನೋಡೋಣ. ಈ 3 ಪಾಯಿಂಟ್ ಅನ್ನ ಯಾವ್ದು ಹೇಳ್ತೈತಿ? ಆರ್ಟಿಕಲ್ 61 ಸಬ್ ಕ್ಲಾಸ್ 1 ಹೇಳ್ತೈತಿ. ಏನು? ಸಂಸತ್ತಿನಲ್ಲಿ ಮಾತ್ರ ಏನು ಪ್ರೊಸೀಡಿಂಗ್ಸ್ ಅನ್ನ ಇನಿಷಿಯೇಟ್ ಮಾಡಬಹುದು, ವಿಧಾನಸಭೆಗಳಲ್ಲಿ ಇಲ್ಲ. ಎರಡನೇದು ರೀಸನ್ ಏನಪ್ಪಾ ಅಂತಂದ್ರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉಲ್ಲಂಘನೆಯ ಕಾರಣವೇ ಹೊರತು ಬೇರೆ ಯಾವುದೂ ಕಾರಣ ಇಲ್ಲ. ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರೆ ಸಂಸತ್ತಿನ ಯಾವುದೇ ಸದನದಲ್ಲಿಯೂ ಇದನ್ನ ಇನಿಷಿಯೇಟ್ ಮಾಡಬಹುದು, ವೆದರ್ ಇಟ್ ಮೇ ಬಿ ರಾಜ್ಯಸಭಾ ಆರ್ ಇಟ್ ಮೇ ಬಿ ಲೋಕಸಭಾ, ಎಲ್ಲಿಯಾದ್ರೂ ಇದನ್ನ ಇನಿಷಿಯೇಟ್ ಮಾಡಬಹುದು. ಇದಿಷ್ಟು ಮಾಹಿತಿ ನಮಗೆ ಆರ್ಟಿಕಲ್ 61 ಸಬ್ ಕ್ಲಾಸ್ 1 ರಿಂದ ತಿಳಿದು ಬರ್ತೈತಿ. ಇನ್ನು ಆರ್ಟಿಕಲ್ 61 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅನ್ನೋದು ನೋಡೋಣ. ಆರ್ಟಿಕಲ್ 61 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂದ್ರೆ ಕಂಡೀಷನ್ ಹೇಳ್ತೈತಿ. ಯಾರಿಗೆ? ಯಾರು ಇಂಪೀಚ್ಮೆಂಟ್ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡೋರಲ್ಲ ಅವರಿಗೆ ಕಂಡೀಷನ್ ಇದು. ಇಂಪೀಚ್ಮೆಂಟ್ ಷರತ್ತುಗಳು ಯಾರು ಸ್ಟಾರ್ಟ್ ಮಾಡಬೇಕು? ಐದರ್ ಲೋಕಸಭಾ, ರಾಜ್ಯಸಭೆದವರ ಸ್ಟಾರ್ಟ್ ಮಾಡಬೇಕು, ಇಲ್ಲ ಲೋಕಸಭೆದವರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 61 ಸಬ್ ಕ್ಲಾಸ್ 1 ಹೇಳೈತಿ. ಅವ್ರಿಗೆ ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಏನ್ ಕಂಡೀಷನ್ ಫುಲ್ಫಿಲ್ ಮಾಡಬೇಕು ಅಂತ ಕೇಳಿದ್ರ ಏನಂತೇಳಿ ನೋಡೋಣ. ನೋ ಸಚ್ ಚಾರ್ಜ್ ಶಾಲ್ ಬಿ ಪ್ರಿಪೇರ್ಡ್ ಅನ್ಲೆಸ್, ಅಂತಹ ಯಾವುದೇ ಆಪಾದನೆಗಳನ್ನ ತಯಾರಿಸುವಂತಿಲ್ಲ ಅನ್ಲೆಸ್ ಇಲ್ಲಿಯವರೆಗೂ, ಎಲ್ಲಿವರೆಗೂ ಅಂತ ಕೇಳಿದರೆ ಬರೀತಾರೆ. ಎರಡು ಕಂಡೀಷನ್ ಬರೀತಾರೆ. ಆರ್ಟಿಕಲ್ 61 ಸಬ್ ಕ್ಲಾಸ್ 2 ಉಪಬಂಧಗಳಾಗಿ ಎ ಮತ್ತು ಬಿ ಗಳನ್ನ ಸೇರಿಸಿ ಕಂಡೀಷನ್ ಗಳನ್ನ ಬರೀತಾರೆ. ಏನದು? ದ ಪ್ರಪೋಸಲ್ ಟು ಪ್ರಿಪೇರ್ ಸಚ್ ಎ ಚಾರ್ಜ್ ಈಸ್ ಕಂಟೈನ್ಡ್ ಇನ್ ರೆಸೊಲ್ಯೂಷನ್ which has been moved after at least 14 days notice in writing, signed by not less than 1/4 of the total number of the members of the houses has been given of their intention to move the resolution. ಏನು? ಯಾವುದೇ ರೀತಿಯ ಆಪಾದನೆಗಳನ್ನ ರಾಷ್ಟ್ರಪತಿಯ ಮೇಲೆ ಹೊರಿಸುವಂತಿಲ್ಲ. ಎಲ್ಲಿವರೆಗೂ ಅಂತಂದ್ರ ಆ ಪ್ರಪೋಸಲ್ ಟರಾವನ್ನ ಪಾಸ್ ಮಾಡ್ತಿರ್ತಾರಲ್ಲ, ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಿರ್ತಾರೆ. ಸರ್, ನಾವು ಈ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಪತಿಯ ಮೇಲೆ ಆಪಾದನೆಯನ್ನ ಮಾಡಿ ರಾಷ್ಟ್ರಪತಿಯನ್ನ ಇಂಪೀಚ್ಮೆಂಟ್ ಮಾಡೋದ್ರಿ ಅನ್ನೋ ಒಂದು ಟರಾವನ್ನ ಇವರೇನ್ ಪಾಸ್ ಮಾಡ್ತಿರ್ತಾರಲ್ಲ, ಆ ಟರಾವನ್ನ ಪಾಸ್ ಮಾಡುವಕ್ಕಿಂತ ಮೊದಲು 14 ದಿನ, ಟರಾವ್ ಪಾಸ್ ಆಗುವುದಕ್ಕಿಂತ ಮೊದಲು 14 ದಿನ ರಾಷ್ಟ್ರಪತಿಗೆ ನೋಟಿಸ್ ಕಳಿಸ್ಬೇಕು. ರಾಷ್ಟ್ರಪತಿಯವರೇ, ನಾವು ನಿಮ್ಮ ಮೇಲೆ ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗ ಪ್ರಕ್ರಿಯೆಯನ್ನು ಆರಂಭಿಸುವವರಿದ್ದೇವೆ ಅಂತೇಳಿ ಒಂದು ನೋಟಿಸ್ ಕಳಿಸ್ಬೇಕು. ಎಷ್ಟು ದಿನ ಮೊದಲು? ಟರಾವ್ ಪಾಸ್ ಮಾಡೋಕ್ಕಿಂತ ಮೊದಲು 14 ದಿನ. ನೆನಪಲ್ಲಿರ್ಬೇಕು. ನೋಟಿಸ್ ಯಾವಾಗ ಹೋಗ್ಬೇಕು? ಟರಾವ್ ಪಾಸ್ ಆದ ನಂತರ ನಾವು ನಿಮ್ಮ ಮೇಲೆಲ್ಲ ಇದನ್ನ ಮಾಡಿವಿ, ಟರಾವ್ ಪಾಸ್ ಮಾಡಿವಿ, ನೀವು ಆಮೇಲೆ ನಾವು ನೋಟಿಸ್ ಕೊಡ್ತೀವಿ ಅಂತ ಅಂದ್ರೆ ಇಲ್ಲ. ದೇರ್ ಇಸ್ ನಾಟ್ ಲೈಕ್ ದಟ್ ಪ್ರೊಸೀಜರ್. ದಟ್ ಪ್ರೊಸೀಜರ್ ಇಸ್ ಸೇಡ್ ದಟ್ you should be provide a notice before 14 days to pass the resolution ಪಾಸ್ ಮಾಡುವ ಮೊದಲು 14 ದಿನ ನೀನು ನೋಟಿಸ್ ಕಳಿಸ್ಬೇಕು. ಅದು ಒಂದು ಕಂಡೀಷನ್. ಜೊತೆಗೆ ಏನಪ್ಪಾ ಅಂತಂದ್ರ ಆ ನೋಟಿಸ್ಗೆ 1/4 ಜನ ಸಹಿ ಮಾಡಿರ್ಬೇಕು. ಯಾವ ಸದನದಿಂದ ನೀವು ಟರಾವನ್ನ ಪಾಸ್ ಮಾಡೋರಿದಿರೋ ಆ ಸದನದ ಸದಸ್ಯರ ಸಂಖ್ಯೆಯ 1/4 ಭಾಗ. ಈಗ ಫಾರ್ ಎಕ್ಸಾಂಪಲ್ ರಾಜ್ಯಸಭೆದವರು ಟರಾವ್ ಪಾಸ್ ಮಾಡೋರ್ದಾರ. ರಾಜ್ಯಸಭೆದೊಳಗೆ ಒಂದು 200 ಜನ ಅದಾರ ಅಂತ ನಾವು ಅನ್ಕೊಳ್ಳೋಣ. 200 ಜನ ಸದಸ್ಯರದಾರ. ಅವ್ರ ಸೀಟ್ ಖಾಲಿ ಆಯ್ತು, ತುಂಬೈತು, ಅದೇನು ಸಂಬಂಧ ಬರೋದಿಲ್ಲ. 200 ಜನ ಸದಸ್ಯರದಾರು ಅಂತಂದ್ರೆ ವೇಕೆಂಟ್ ಆದ ಸೀಟ್ಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಸದಸ್ಯರ ಸಂಖ್ಯೆ 200, ಅದಕ್ಕೆ ನಾವು 1/4 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹೌದಾ? 200 ಸದಸ್ಯರಲ್ಲಿ 1/4 ಮಾಡಿದ್ರೆ ಎಷ್ಟಾಕೈತಿ? 4 4 5 50 ಜನ ನೋಟಿಸಿಗೆ ಸಹಿ ಮಾಡ್ಬೇಕು.
ಒಟ್ಟ ನಾ ಒಬ್ನ ನನಗೆ ರಾಷ್ಟ್ರಪತಿ ಬೇಡಾಗೇನೋ ಅಂತೇಳಿ ನಾ ಒಬ್ನ ರೆಸಲ್ಯೂಷನ್ ಪಾಸ್ ಮಾಡಿದ್ರ ಅಲ್ಲ. ನೀನ್ ರೆಸಲ್ಯೂಷನ್ ಪಾಸ್ ಮಾಡೋದಕ್ಕಿಂತ ಮೊದಲು ಏನ್ ಮಾಡಬೇಕು ಅಂತಂದ್ರೆ 14 ದಿನಗಳ ನೋಟಿಸ್ ಕಳಿಸಬೇಕು. ಮೊದಲು 14 ದಿನದ ಮೊದಲು ನೋಟಿಸ್ ಕಳಿಸಬೇಕು. ನೋಟಿಸ್ ಹೆಂಗೆ ಕಳಿಸಬೇಕು? 1/4 ಮೆಂಬರ್ಸ್ ಸಹಿ ಇರಬೇಕು. 1/4 ಮೆಂಬರ್ಸ್ ಸಹಿ ಇರ್ಲಿಲ್ಲ ಅಂದ್ರೆ 200 ಸದಸ್ಯರ ಸಂಖ್ಯೆಯಲ್ಲಿ 50 ಜನರಿಗೆ ಅವ ತಪ್ಪು ಮಾಡ್ಯಾನೋ, ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗೈತಿ ಅಂತ ಕಂಡು ಬಂದ್ರೆ ಮಾತ್ರ, ಅವ್ರು ಸಹಿ ಮಾಡಿದ್ರೆ ಮಾತ್ರ ನೀವು ಇನಿಷಿಯೇಟ್ ಮಾಡಬಹುದು. ಅದ್ರಾಗ 49 ಜನ ಅಷ್ಟ ಹೂ ಅಂದ್ ಉಳ್ಕದವ್ರು ಹೂ ಅನ್ಲಿಲ್ಲ ಅಂತಂದ್ರೆ, ಒಬ್ಬ ಕಡಿಮೆ ಬಿದ್ದ ಅಂತಂದ್ರೂ ನಿನ್ನ ರೆಸಲ್ಯೂಷನ್ ಪಾಸ್ ಆಗೋದಿಲ್ಲ, ನೋಟಿಸ್ ಇಶ್ಯೂ ಮಾಡಕ್ಕೆ ಬರೋದಿಲ್ಲ. ಏನ್ ಮಾಡ್ಬೇಕು? ನನಗೊಬ್ಬ ಸರಿ ಬಂದಿರಲಿಲ್ಲ, ಅಟ್ ಲೀಸ್ಟ್ ನಾವು 50 ಮಂದಿಗಾರ ಕೆಟ್ಟಾಗಿರ್ಬೇಕ. ರಾಷ್ಟ್ರಪತಿ ರಾಜ್ಯಸಭೆಯ ಸದಸ್ಯರಲ್ಲಿ ಅಟ್ ಲೀಸ್ಟ್ 50 ಜನರಿಗೆ ಕೆಟ್ಟಾಗಿರ್ಬೇಕ. ಅಂದ್ರೆ ಮಾತ್ರ ನೀನು ನೋಟಿಸ್ ಇಶ್ಯೂ ಮಾಡ್ಬೇಕು. ರೆಸಲ್ಯೂಷನ್ ನೋಟಿಸ್ ಇಶ್ಯೂ ಮಾಡಿದ 14 ದಿನಗಳ ನಂತರ ರೆಸಲ್ಯೂಷನ್ ಪಾಸ್ ಆಕೈತಿ. ಯಾಕೆ ಈ 14 ದಿನ? ಇವತ್ತ ನೋಟಿಸ್ ಕೊಟ್ಟು ನಾಳಿನ ರೆಸಲ್ಯೂಷನ್ ಪಾಸ್ ಮಾಡ್ಬೋದಲ್ಲ. 14 ದಿನ ಎದಕ್ಕೆ ಬೇಕು? 14 ದಿನ ಎದಕ್ಕೆ ಬೇಕು ಅಂತಂದ್ರೆ, ರಾಷ್ಟ್ರಪತಿ ತನ್ನನ್ನ ತಾನ ಡಿಪೆಂಡ್ ಮಾಡ್ಕೊಳಕ್ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಅವ್ನಿಗೇನು ಗೊತ್ತು ನಾ ಏನ್ ಕೆಲಸ ಮಾಡಿದ್ರ ಸಂಬಂಧ ವೈಲೇಷನ್ ಅಂತೇಳಿ ಇವ್ರು ಹೇಳಕತ್ತಾರತ್ ಏನು ಗೊತ್ತು? ಮತ್ತೆ ನಾ ಯಾಕೆ ಆ ಕೆಲಸ ಮಾಡಿನ ಅಂತ ಅವ್ನು ಹೇಳ್ಬೇಕಲ್ಲ, ತನ್ನನ್ನು ತಾನು ಡಿಪೆಂಡ್ ಮಾಡ್ಕೋಬೇಕಲ್ಲ. ಏನು ಆಡಿ ಆಲ್ಟ್ರಮ್ ಸಿಸ್ಟಮ್ ಇರೋದ್ರಿಂದ, ಅಂದ್ರೆ ವಿರೋಧಿಗಳ ಹೇಳಿಕೆಯನ್ನು ನೀನ್ ಕೇಳಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರೋದರಿಂದ. ಯಾಕಂದ್ರೆ ಏಕಚಕ್ರಾಧಿಪತ್ಯ ಇಲ್ಲ ನಮ್ಮಲ್ಲಿ, ಹಿಟ್ಲರ್ ವ್ಯವಸ್ಥೆ ಇಲ್ಲ. ತಪ್ಪು ಮಾಡೇನಿ, ಮರ್ಡರ್ ಮಾಡೇನಿ ಅಂತಂದ್ರು ನಾ ಯಾಕೆ ಮರ್ಡರ್ ಮಾಡೇನಿ ಅಂತ ಕೇಳಬೇಕು. ನೀವು ಆಪಾದನೆ ಹರಿಸಿದ ಆದ ನಂತರ ಅದನ್ನ ಏನ್ ಕೇಳಾರೋ ತೆಗೆದೊಯ್ಯುವಂಥದ್ದು ಏನಿಲ್ಲ. ಪ್ರೊಬೇಷನರಿ ಪೀರಿಯಡ್ ದಾಗ ಆಫೀಸರ್ಸ್ಗಳು ಇರ್ತಾರಲ್ಲ, ಹಂಗತ್ತೇನಿಲ್ಲ ಇಲ್ಲಿ. ಪ್ರೊಬೇಷನರಿ ಪೀರಿಯಡ್ ಒಳಗೆ ಆಫೀಸರ್ಸ್ ಏನಾರ ಒಂದು ತಪ್ಪು ಕಂಡು ಬಂದಿತ್ತು ಅಂದ್ರೆ ಅದನ್ನ ಏನು ಕೇಳಂಗಿಲ್ಲ, ಅವ್ರನ್ನ ತೆಗೆದು ಹೋಗಿ ಬಿಡ್ತಾರೆ. ಆ ರೀತಿ ಏನಿಲ್ಲ ಇಲ್ಲಿ. ರಾಷ್ಟ್ರಪತಿ ನಾ ಯಾಕೆ ಅದನ್ನ ಆ ಕೆಲಸ ಮಾಡೇನಿ ಅಂತೇಳಿ ಹೇಳ್ಬೇಕು, ಅವನಿಗೆ ಕೇಳಬೇಕು. ಅದಕ್ಕೆ 14 ದಿನದ ನೋಟಿಸ್ ಅನ್ನು ಕೊಡ್ಬೇಕು ಅವ್ರಿಗೆ. ಹೌದಾ? 14 ದಿನ ಮೊದಲು ನೋಟಿಸ್ ಅನ್ನ ಕೊಡಬೇಕು. ಯಾಕಂತಂದ್ರೆ ಇದೇ ಕಾರಣಕ್ಕೆ, ತನ್ನನ್ನ ತಾನು ಡಿಪೆಂಡ್ ಮಾಡ್ಕೊಳಕ್ ಒಂದು ವ್ಯವಸ್ಥೆಯನ್ನ ರೆಡಿ ಮಾಡ್ಕೋಬೇಕಲ್ಲ. ಅವರು 4 ಮಂದಿ ವಕೀಲರಿಗೆ ಕೇಳಬೇಕು, 4 ಮಂದಿ ಸಜೆಷನ್ ತಗೋಬೇಕು, ಆಮೇಲೆ ಯಾವ ವಕೀಲರಿಗೆ ಕೊಡ್ಬೇಕು ಅನ್ನೋದು ಡಿಸ್ಕಷನ್ ಮಾಡ್ಬೇಕು. ಹಿಂಗೆಲ್ಲ ಇರ್ತವೆ. ಹೌದಾ? ಇದೆಲ್ಲ ಆದ ನಂತರ ನಿಮ್ಮ ರೆಸಲ್ಯೂಷನ್ ಪಾಸ್ ಆಕೈತೆ. ಅಲ್ಲಿವರೆಗೂ ಪಾಸ್ ಆಗೋದಿಲ್ಲ. ಎಷ್ಟು? 1/4 ಸದಸ್ಯರ ಸಹಿ ಬೇಕು ನೋಟಿಸ್ಗೆ, ನೆನಪಲ್ಲಿರ್ಲಿ. ಜೊತೆಗೆ 14 ದಿನಗಳ ಮೊದಲು ಆ ನೋಟಿಸ್ ಅನ್ನ ಕಳಿಸಬೇಕು. ಇದು 1ನೇ ಪ್ರೊಸೀಜರ್, ಇದು 1ನೇ ಕಂಡೀಷನ್. ಯಾರಿಗೆ, ಯಾವ ಸದನದವರು ಅದನ್ನ ಇನಿಷಿಯೇಟ್ ಮಾಡ್ಬೇಕಂತೇಳಿ ಬಯಸ್ತಾರೋ ಅವರಿಗೆ. ರಾಜ್ಯಸಭೆದವ್ರು ಬಯಸಿದ್ರು ಅಂತಂದ್ರೆ ಅವರಿಗೂ 1/4, ಲೋಕಸಭೆದವ್ರು ಬಯಸಿದ್ರು ಅಂದ್ರೆ ಅವರಿಗೂ 1/4. ಆ ಮೆಂಬರ್ಸ್ ಸದಸ್ಯರ ಸಹಿ ಕಡ್ಡಾಯ. ಸರ ಮತ್ತೆ 20 ಸೀಟ್ ಖಾಲಿನದವ್ರಿ ಅಂತಂದ್ರೆ ಕೇಳಂಗಿಲ್ಲ ನಾವು ಅದನ್ನೇನು. ನಿನ್ನ 8 ಸೀಟ್ ನೀವು ತುಂಬಿದ ನಂತರ ರೆಸಲ್ಯೂಷನ್ ಪಾಸ್ ಮಾಡಂತಾರ ಅವರು. ಈಗ ರಾಜ್ಯಸಭೆದೊಳಗೆ 20 ಸೀಟ್ ಖಾಲಿನದವ್ರಿ ಸರ್, ಅವ್ರಿಗಿನ್ನ ಎಲೆಕ್ಷನ್ ನಡೆಸಿಲ್ಲ ಮತ್ತು 20 ಸೀಟ್ ಕಡಿಮೆ ಮಾಡಿ 200 ಕಡಿಮೆ ಮಾಡಿ 180 ಜನದ್ದು ಕೌಂಟ್ ಮಾಡ್ರಿ ಹೆಂಗರಿ ಅಂತ ಕೇಳಿದ್ರೆ ಅದೇನ್ ನಮ್ಗೆ ಹೇಳ್ಬೇಡ್ರಿ ಅಂತಾರ ಅವರು. ಅದೇನ್ ನಮಗೆ ಹೇಳ್ಬೇಡ್ರಿ, ನೀವು ಬೇಕಾದ್ರೆ 20 ಸೀಟ್ ಫಿಲ್ ಮಾಡ್ಕೊಂಡು ಆಮೇಲೆ ನೋಟಿಸ್ ಕಳ್ಸಿ, ನಮಗೇನು ತೊಂದರೆ ಇಲ್ಲ. ಏನು ಕಂಪಲ್ಸರಿ ನಾವು ಕೌಂಟ್ ಮಾಡೋದು ಏನಪ್ಪಾ ಅಂತಂದ್ರೆ, ಎಷ್ಟು ಜನ ಸದಸ್ಯರದಾರಲ್ಲ ಅಷ್ಟಕ್ಕನ್ನ ನಾವು ಕೌಂಟ್ ಮಾಡೋದು. ಇದು ಲೆಕ್ಕ, ನೆನಪಲ್ಲಿರ್ಲಿ. ಇದು ಆರ್ಟಿಕಲ್ 61 ಸಬ್ ಕ್ಲಾಸ್ 2 ಉಪಬಂಧ ಎ. ಇನ್ನ ಆರ್ಟಿಕಲ್ 61 ಸಬ್ ಕ್ಲಾಸ್ 2 ಉಪಬಂಧ ಬಿ ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋಣ. ಈಗ ನೋಟಿಸು ಕೊಟ್ರಿ, ಇವರು 1/4 ಸದಸ್ಯರ ಸಹಿ ಮಾಡ್ಕೊಂಡು ನೋಟಿಸ್ನು ಕೊಟ್ರ ಅಂತ ಅನ್ಕೊಳ್ಳೋಣ. ನೋಟಿಸ್ನು ಕೊಟ್ಟರು, ಟರಾವು ಪಾಸ್ ಮಾಡಿದ್ರು. 1/4 ಅಂದ್ರೆ ರಾಜ್ಯಸಭೆದವ್ರಿಗೆ ಹೇಳ್ತಾರೆ, ರಾಜ್ಯಸಭೆಯ ಸಭಾಪತಿ ಹೇಳ್ತಾರೆ, ಸರ್ ನಾವು 1/4 ಜನ ಇದೆ, ಏನಂದ್ರೆ 50 ಜನ ನಾವು ರೆಡಿ ಆಗಿವ್ರಿ, ನೋಟಿಸ್ ಕೊಡ್ರಿ ಅಂತೇಳಿ ನಮ್ದೊಂದು ರೆಸಲ್ಯೂಷನ್ ಐತಿ, ಯಾಕಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅವಾಗ ಕೊಡ್ತಾರೆ. ರೆಸಲ್ಯೂಷನ್ ಕೊಟ್ಟಾದ ನಂತರ ಡಿಸ್ಕಷನ್ ಆಕೈತೆ ಅಲ್ಲಿ. ಎಲ್ಲಿ ಯಾವ ಈಗ ರಾಜ್ಯಸಭೆದವ್ರು ಏನ್ ಮಾಡ್ಯಾರ ಅಂತಂದ್ರೆ, ರಾಷ್ಟ್ರಪತಿ ಇಂಪೀಚ್ಮೆಂಟ್ ಮಾಡ್ರಿ ಅಂತೇಳಿ ರಾಜ್ಯಸಭೆದವರು ನೋಟಿಸ್ ಕೊಡೋರ್ದಾರ. ರಾಜ್ಯಸಭೆದೊಳಗೆ 200 ಜನ ಸದಸ್ಯರದಾರ ಅಂತ ಅನ್ಕೊಳ್ಳೋಣ. ಇಲ್ಲ, 245 ಜನ ಅದಾರ. ಈಗ ನಾವು ಸುಮ್ಮನೆ ಲೆಕ್ಕಕ್ಕೆ ಇಟ್ಕೊಳ್ಳೋಣ. 200 ಜನ ಸದಸ್ಯ, 252 ಜನ ಸದಸ್ಯರ ಸಂಖ್ಯೆ ಐತಿ, ಬಟ್ 245 ಜನ ಅದಾರ ಅಂತ ಕನ್ಸಿಡರ್. 252 ಜನ ಸದಸ್ಯರ ಸಂಖ್ಯೆಯಲ್ಲಿ ರಾಜ್ಯಸಭೆಯಲ್ಲಿ ಇರ್ಲಿ. ಈಗ 200 ಜನ ಅದಾನ ಅಂತ ಕನ್ಸಿಡರ್ ಮಾಡೋಣ. 200 ಜನದೊಳಗ 1/4 200 ಸೀಟ್ ಅಷ್ಟದಾವತ್ತೆ ಕನ್ಸಿಡರ್ ಮಾಡ್ಬೇಕು. ಜನ ಅಂದ್ರ ಇರು ಜನ ಅಲ್ಲ, 200 ಸೀಟ್ ಅದಾವ ಅಂತೇಳಿ ಅಷ್ಟೇ ಕನ್ಸಿಡರ್ ಮಾಡಿ ನಾವು 1/4 ಅಂದ್ರೆ 50 ಜನ ಸಹಿ ಮಾಡ್ಯಾರ, ನೋಟಿಸ್ ಕೊಟ್ಟಿವಿ ಅಂತ ಅನ್ಕೊಂಡೆ ನಂತರ ಇಲ್ಲಿ ಬರ್ತೈತಿ ನೋಡ್ರಿ, ಪೇಜ್ ಇರೋದು ಇಲ್ಲಿ. Such a resolution has been passed by majority of not less than 2/3 of the total membership of House. ಇಲ್ಲಿ ಇನ್ನೊಂದು ಪೇಜ್ ಇದು. ಈಗ ರೆಸಲ್ಯೂಷನ್ ಪಾಸ್ ಮಾಡಿದ್ರು, ಡಿಸ್ಕಷನ್ ಆಯ್ತು, ಎಲ್ಲಾನು ಆಯ್ತು. ಆ ರೆಸಲ್ಯೂಷನ್ ಬಗ್ಗೆ ಮತಕ್ಕೆ ಹಾಕ್ತಾರೆ. ರಾಷ್ಟ್ರಪತಿಯನ್ನ ಹಿಂಗೆ ಇಂಪೀಚ್ಮೆಂಟ್ ಮಾಡಕತ್ತಾರೆ, ಎಲ್ಲ ಡಿಸ್ಕಷನ್ ಆದ ನಂತರ ಯಾರು ರೆಸಲ್ಯೂಷನ್ ಪರವಾಗಿದ್ದೀರಿ, ಯಾರು ರೆಸಲ್ಯೂಷನ್ ವಿರೋಧವಾಗಿದ್ದೀರಿ. ಯಾಕಂದ್ರೆ ಒಬ್ಬ ಮನುಷ್ಯ ಎಲ್ಲರಿಗೂ ಒಳ್ಳೆಯವನಾಗಕ್ಕೆ ಬರಂಗಿಲ್ಲ, ಎಲ್ಲರಿಗೂ ಕೆಟ್ಟವನಾಗಕ್ಕೆ ಬರಂಗಿಲ್ಲ. ಈಗ ರಾಷ್ಟ್ರಪತಿ 50 ಮಂದಿಗೆ ಕೆಟ್ಟವನಾಗೇನಪ್ಪ, ಇನ್ನು ಉಳ್ಕಾದವ್ರು ಏನ್ ಹೇಳ್ತೀರಿ, ಇನ್ನು ಉಳ್ಕಾದವ್ರು 150 ಮಂದಿ ಇದಿರಲ್ಲ, ನೀವೇನ್ ಹೇಳ್ತೀರಿ ಅಂತೇಳಿ ಓಟ್ ಮಾಡ್ತಾರ. ಆ ಓಟ್ದೊಳಗ ಸ್ಪೆಷಲ್ ಮೆಜಾರಿಟಿಯಿಂದ ಗೆದ್ದು ಬರ್ಬೇಕು, ಟರಾವ್ ಪಾಸ್ ಆಗ್ಬೇಕದು. ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತ ಅಂತ ಕರಿತೀವಿ. ಈ ವಿಶೇಷ ಬಹುಮತ ಹೆಂಗೈತಿ ಅಂತಂದ್ರೆ 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್ ಅಂತ. ಅಂದ್ರ
ಮೂರು ಮಂದಿ ಒಳಗೆ ಇಬ್ಬರು ಮಂದಿ ಅವ್ನು ಕೆಟ್ಟವನ ಅಂತ ಹೇಳ್ಬೇಕು. 2/3 ಅಂದ್ರೆ ಈಗ 3 ಜನ ಅದಾರು, ಇಬ್ಬರು ಜನ ಅವ್ನು ಕೆಟ್ಟವನ ಅಂತ ಹೇಳ್ಬೇಕು. ಅಂದ್ರೆ ಮಾತ್ರ ರೆಸೊಲ್ಯೂಷನ್ ಪಾಸ್ ಆಕೈತಿ. ಇಲ್ಲ ಆದ್ರೆ ಇಲ್ಲ. ಹೆಂಗೆ? ಫಾರ್ ಎಕ್ಸಾಂಪಲ್ ರಾಜ್ಯಸಭೆ ಒಳಗೆ 200 ಜನ ಸದಸ್ಯರದಾರು, ಸೀಟ್ಗಳದಾವು. ಇದ್ರೊಳಗ 2/3 ಇಂಟು 2/3 ಮಾಡಿದ್ರೆ ಎಷ್ಟಾಕೈತಿ? 3 ಒಂದ್ಲೆ 3 ಆರ್ಲೆ 18, 3 ಆರ್ಲೆ 18. ಹೌದಾ? 3 ಆರ್ಲೆ 66 ಜನ ಇಂಟು 2 ಅಂತಂದ್ರೆ 132 ಜನ ಓಟ್ ಹಾಕ್ಬೇಕು. ರಾಷ್ಟ್ರಪತಿ ತೆಗೆದು ಹಾಕ್ರಿ ಅಂತ 200 ಜನದೊಳಗೆ 132 ಜನ ಓಟ್ ಹಾಕ್ಬೇಕು. ರಾಷ್ಟ್ರಪತಿ ಸರಿ ಇಲ್ಲಪ್ಪ ತೆಗೆದು ಹಾಕ್ರಿ ಅಂತೇಳಿ. ಯಾವಾಗ ರೆಸೊಲ್ಯೂಷನ್ ನೀವು ನೋಟಿಸ್ ಕೊಟ್ಟ ಆದ ನಂತರ ಮತಕ್ಕೆ ಹಾಕ್ತಾರಲ್ಲ ಅವಾಗಿದೆ. ಅವಾಗ 132 ಜನ ರಾಷ್ಟ್ರಪತಿ ಸರಿ ಇಲ್ಲಪ್ಪ ನಮಗಂತ ಹೇಳಿದ್ರು ಅಂತಂದ್ರೆ ಇದು ರಾಜ್ಯಸಭೆಯಿಂದ ಪಾಸ್ ಆಗಿ ಲೋಕಸಭೆಗೆ ಹೋಗ್ತೈತಿ. ಲೋಕಸಭೆಗೆ ಹೋದ ನಂತರ ಲೋಕಸಭೆದವ್ರು ವಿಚಾರಣೆ ಮಾಡ್ತಾರೆ. ಅದನ್ನ ಇನ್ವೆಸ್ಟಿಗೇಷನ್ ಹೌಸ್ ಅಂತ ಕರಿತೀವಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅಲ್ಲಿನೂ ಕೂಡ ಇನ್ವೆಸ್ಟಿಗೇಷನ್ ಆದ ನಂತರ 2/3 ಮೆಜಾರಿಟಿ ಬರಬೇಕು. ಈ 2/3 ಮೆಜಾರಿಟಿ ಇರ್ಲಿಲ್ಲ ಅಂತಂದ್ರೆ ಟರಾವ್ ಪಾಸ್ ಆಗೋದಿಲ್ಲ, ರೆಸೊಲ್ಯೂಷನ್ ಪಾಸ್ ಆಗೋದಿಲ್ಲ. ರೆಸೊಲ್ಯೂಷನ್ ಪಾಸ್ ಆಗೋದಿಲ್ಲ ಅಂತಂದ್ರೆ ನೀವೇನು ಇನಿಷಿಯೇಷನ್ ಮಾಡಿರ್ಲ, ರಾಷ್ಟ್ರಪತಿ ಇಂಪೀಚ್ಮೆಂಟ್ ಮಾಡ್ಬೇಕಂತೇಳಿ ಇನಿಷಿಯೇಟ್ ಮಾಡಿರ್ಲ, ಎಲ್ಲ ಮಣ್ಣಾಗ. ಓಕೆ, ಹೊಳ್ಯಾಗ ಹುಣಸಿಯನ್ನು ತೊಳೆದಂಗೆ ಕರಿತೀವಿ ನಮ್ಮಲ್ಲಿ. ಏನು ಇಷ್ಟು ಕಠಿಣವಾದ ಪ್ರೊಸೀಜರ್ ಐತಿ. ನೀವು ಸುಮ್ಕ ಹೋಗಿ ಒಬ್ಬ ದೇಶದ ಮುಖ್ಯಸ್ಥನನ್ನ ರೆಸೊಲ್ಯೂಷನ್ ಮಾಡ್ತೇನೆ ಅಂತೇಳಿ ಯಾರೋ ಒಂದು 50 ಮಂದಿ ಸುಳ್ಗಂಡ್ರು ಕೂಡಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಅವ್ರನ್ನ ಮನಿ ಕಳಿಸೋ ವ್ಯವಸ್ಥೆ ಇಲ್ಲ. ಯು ಶುಡ್ ಫಾಲೋ ದಿ ಪ್ರೊಸೀಜರ್ ದಟ್ ಡಿಸ್ಕ್ರೈಬ್ಡ್ ಇನ್ ಆರ್ಟಿಕಲ್ 61 ಸಬ್ ಕ್ಲಾಸ್ 2 ಅಂಡ್ A and B. ಈ ಕಲಂಗಳಲ್ಲಿ ಹೇಳ್ತಾರೆ ಅವರು. ಇದೇ ರೀತಿ ವರ್ಣನೆಯನ್ನ ಮಾಡ್ತಾರೆ. ಹೆಂಗೆ ನೀನು ರಾಷ್ಟ್ರಪತಿಯನ್ನ ಕೆಳಗಿಳಿಸಬೇಕು. ಇದು ಒಂದು ಸಭೆಯ ಕೆಲಸ. ಈ ಒಂದು ಸಭೆಯ ರಾಜ್ಯಸಭೆದರ ಇರಲಿ, ಲೋಕಸಭೆದರ ಇರಲಿ, ಯಾವ ಸಭೆ ಇನಿಷಿಯೇಷನ್ ಮಾಡಿರ್ತೈತಿ ಅದರದ ಕೆಲಸ ಇಷ್ಟ ಆದ್ರೆ ಮುಗಿಯುತ್ತೆ. ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಹೌಸ್ ಅಂತ ಬರ್ತೈತಿ. ಯಾವ ಸಭೆ ಇನಿಷಿಯೇಷನ್ ಮಾಡಿರೋದಿಲ್ವೋ, ಅಂದ್ರೆ ಯಾವ ಸಭೆ ರಾಷ್ಟ್ರಪತಿ ಇಂಪೀಚ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿರೋದಿಲ್ವೋ ಆ ಸಭೆ ಏನ್ ಮಾಡ್ತೈತಿ ಅಂತಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತೈತಿ, ವಿಚಾರಣೆ ಮಾಡ್ತೈತಿ. ಅದನ್ನ ವಿಚಾರಣಾ ಸದನ ಅಂತ ಕರಿತೀವಿ. ಈಗ ರಾಜ್ಯಸಭೆದವರು ರಾಷ್ಟ್ರಪತಿಯನ್ನು ತೆಗೆದಾಕಕ್ಕೆ ಇನಿಷಿಯೇಷನ್ ಮಾಡಿದ್ರು. 14 ದಿನದ ಮೊದಲ ನೋಟಿಸ್ ಅನ್ನ ಕೊಟ್ಟರು, 50 ಜನ ಸಹಿ ಮಾಡಿದ್ರು. ಅಂದ್ರೆ 1/4 ಜನ ಸಹಿ ಮಾಡಿದ್ರು ಅಂತ. 50 ಜನ ಸಹಿ ಮಾಡಿದ್ರು ಅಂತ ಕ್ವಶನ್ ಕೇಳಂಗಿಲ್ಲ. ಕ್ವಶನ್ ಹೆಂಗ್ ಕೇಳ್ತಾರೋ ಅಂತಂದ್ರೆ 1/4 ಜನ ಸಹಿ ಮಾಡಿರ್ಬೇಕು. 1/4 ಕೇಳ್ತಾರ, 1/5 ಕೇಳ್ತಾರ, 1/6 ಕೇಳ್ತಾರ, 1/2 ಕೇಳ್ತಾರೆ. ಹೌದಾ? ನೆನಪಲ್ಲಿ ಇಬ್ಬರೊಳಗೆ ಒಬ್ಬ ಸಹಿ ಮಾಡ್ಬೇಕಂತ ಹಿಂಗ್ ಕೇಳ್ತಾರೆ. ಅದೇನಿಲ್ಲ. ಏನು 1/4 ಜನ ಸಹಿ ಮಾಡಿರ್ಬೇಕು. ಯಾವ್ದಕ್ಕ? ನೋಟಿಸಿಗೆ. ಆಮೇಲೆ ಟರಾವನ್ನ ಪಾಸ್ ಮಾಡಕ 2/3 ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಒಂದು ಸ್ಪೆಷಲ್ ಮೆಜಾರಿಟಿಯರ ಬರ್ದಿರ್ತಾರೆ, ಇಲ್ಲ 2/3 ಮೆಜಾರಿಟಿಯರ ಬರ್ದಿರ್ತಾರೆ. ನೆನಪಲ್ಲಿ ಇರಲಿ. ಇವೆರಡು ಪೇಜ್ಗಳು ಸಿಗ್ತವೆ. ಆಮೇಲೆ ಟೋಟಲ್ ಮೆಂಬರ್ ಆಫ್ ದಿ ಹೌಸ್ ಅಂತ ಕರಿತೀವಿ. ಟೋಟಲ್ ಮೆಂಬರ್ ಆಫ್ ದಿ ಹೌಸ್, ನಾಟ್ ಪ್ರೆಸೆಂಟ್ ಆಫ್ ದಿ ಹೌಸ್ ಅಂತ. ಏನು ಈಗ ಸದ್ಯದ ಸದನದೊಳಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಅಲ್ಲ, ಸದನದ ಒಟ್ಟು ಸದಸ್ಯರ ಸಂಖ್ಯೆ. ಈಗ ಒಂದು ಸದನದೊಳಗೆ 200 ಚೇರ್ ಅದಾವ. 200 ಚೇರ್ ಮೇಲೆ ಎಷ್ಟು ಜನ ಕೂತಾರು ಅನ್ನೋದು ಸಂಖ್ಯೆ ಅಲ್ಲ, 200 ಚೇರ್ ಅದಾವಲ್ಲ ಅದು ಸಂಖ್ಯೆ. 200 ಚೇರ್ ಮೇಲೆ 100 ಜನ ಕೂತಿದ್ರು ಅಂತಂದ್ರೆ 1/4 ಅಂದ್ರೆ ಎಷ್ಟಾಕೈತಿ? 20 ಜನ ಆಕೈತಿ, 25 ಜನ ಆಕೈತಿ. ಇಷ್ಟಲ್ಲ, 200 ಚೇರ್ದೊಳಗ 200 ಚೇರ್ ಅನ್ನ ಲೆಕ್ಕಕ್ಕಿಡೋದು 1/4 ಅಂತ ಮಾಡ್ತೀವಿ. ಅಂದ್ರೆ 50 ಜನ. ಇವ್ರು 100 ಜನ ಇರ್ಲಿ, 8 ಜನ ಕೂತವ್ರು ಎಷ್ಟು ಜನ ಯಾಕರ ಇರಲ್ಲ, ನಾವು ಚೇರ್ ಅನ್ನ ಕೌಂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ನಾವು ಮಾಡೋದಲ್ಲ, ಇದನ್ನ ಪ್ರೊಸೀಜರ್ ಹೇಳ್ತೈತಿ. ಯಾವುದು? ಸಂವಿಧಾನ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಟರಾವ್ಗಳನ್ನ ಪಾಸ್ ಮಾಡಬೇಕು. ಇಲ್ಲ ಆದ್ರೆ ಇಲ್ಲ. ಇದಿಷ್ಟು ಮಾಹಿತಿ ಆರ್ಟಿಕಲ್ 56 ಸಬ್ ಕ್ಲಾಸ್ ಆರ್ಟಿಕಲ್ 61 ಸಬ್ ಕ್ಲಾಸ್ 2ರ ಬಗ್ಗೆ. ಇನ್ನು ಮುಂದಿನ ಇನ್ವೆಸ್ಟಿಗೇಷನ್ ಹೌಸ್ ಏನ್ ಮಾಡ್ತೈತಿ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೈತಿ, ಮತ್ತೆ ಅದು ಯಾವ ರೀತಿ ಟರಾವನ್ನ ಪಾಸ್ ಮಾಡ್ತೈತಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆರ್ಟಿಕಲ್ 61 ಸಬ್ ಕ್ಲಾಸ್ 3 ಮತ್ತು 4 ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.